29ಕ್ಕೆ ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಸಿಎಂ ಹಾಗೂ ಡಿಸಿಎಂ ಕರೆಸಿ ಮಾತನಾಡ್ತೇವೆ. ಬೆಂಗಳೂರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕುರ್ಚಿ ಕದನ ತಾರಕಕ್ಕೇರ್ತಾ ಇದ್ದಂತೆ ಎರಡೂ ಬಣಗಳಿಂದ ಅಭಿಪ್ರಾಯವನ್ನ ಸಂಗ್ರಹಿಸಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈಗಾಗಲೇ ರಾಹುಲ್ ಗಾಂಧಿಗೆ ಎಲ್ಲ ವಿವರವಾಗಿ ವಿಚಾರಗಳನ್ನು ತಿಳಿಸಿದ್ದಾರೆ. ಹಾಗಾಗಿ ಈ ನವೆಂಬರ್ 29ಕ್ಕೆ ದೆಹಲಿಯಲ್ಲಿ ಮಹತ್ವದ ಸಭೆಯನ್ನ ಏರ್ಪಡಿಸಲಾಗಿದೆ. ಸಿಎಂ ಹಾಗೂ ಡಿಸಿಎಂ ಕರೆಸಿ ಮಾತನಾಡ್ತೇವೆ ಅಂತ ಬೆಂಗಳೂರಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗಿ ಇವತ್ತು ಮೀಟಿಂಗ್ ಮಾಡ್ತೀವಿ, ಮುಖ್ಯವಾದ 3-4 ಜನರನ್ನ ಕರೆಸಿ ಮಾತನಾಡ್ತೀವಿ, ಎಲ್ಲವನ್ನ ಸೆಟಲ್ ಮಾಡ್ತೀವಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಡೆಲ್ಲಿಗೆ ಹೋದ್ಮೇಲೆ ನಾವು ಎಲ್ಲ ಇಂಪಾರ್ಟೆಂಟ್ 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತೇವೆ. ಕರೆ ಕೊಡ್ತೀರಾ ಸರ್ ಅಂತ ಬರಕ್ಕೆ ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕಾಗ್ತದೆ. ಕರ್ಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ಸಿಎಂ ಡಿಸಿಎಂ ದೆಹಲಿಗೆ ಬುಲಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೆಟ್ ಹಿಮ್ ಕಾಲ್ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಖರ್ಗೆ ಕರೆ ಮಾಡ್ಲಿ ನೋಡೋಣ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೈಕಮಾಂಡ್ ಕರೆದ್ರೆ ಖಂಡಿತವಾಗಿ ನಾನು ಹೋಗ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಈಗಾಗಲೇ ಕೊಟ್ಟುಬಿಟ್ಟಿದ್ದಾರೆ. ಲೆಟ್ ಹಿಮ್ ಕಾಲ್, ಅವ್ರು ಕಾಲ್ ಮಾಡ್ಲಿ ಮೊದಲು, ಅದಾದ ಮೇಲೆ ನಾನು ಅಲ್ಲಿ ಹೋಗಿ ಚರ್ಚೆಯನ್ನ ಮಾಡ್ತೀನಿ, ಅವರನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರದಂತೆ ನಡೀತೇವೆ. ಸಚಿವರ ಜೊತೆ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ನವೆಂಬರ್ 29ಕ್ಕೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಆ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಹೈಕಮಾಂಡ್ ಏನ್ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಹಾಗಾಗಿ ಏನಾದ್ರೂ ಡಿಕೆಶಿ ಅವರು ಒಂದು ಪೋಸ್ಟ್ ಅನ್ನ ಹರಿಬಿಟ್ಟಿದ್ದಾರೆ ಎಕ್ಸ್ ನಲ್ಲಿ. ಯಾಕಂದ್ರೆ ಕೊಟ್ಟ ಮಾತಿನ ಪ್ರಕಾರ ನಡೆದುಕೊಳ್ಳಬೇಕು ಅನ್ನುವಂತಹ ಒಂದು ವಿಚಾರವನ್ನ ಎಕ್ಸ್ ಮೂಲಕ ಪೋಸ್ಟ್ ಮಾಡೋ ಮೂಲಕ ತಿಳಿಸಿದ್ದಾರೆ. ಹಾಗಿದ್ರೆ ನೀವೇನ್ ಮಾತು ಕೊಟ್ಟಿದ್ರಿ ಅದು ಉಳಿಸ್ಕೊಳ್ಳಿ ಅನ್ನುವಂಥದ್ದ, ಅಥವಾ ರಿಕ್ವೆಸ್ಟ್ ಮಾಡ್ತಿದ್ದಾರಾ, ಅಥವಾ ಚರ್ಚೆ ಏನಾದ್ರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಾ ಅನ್ನುವಂಥದ್ದು. ಜೊತೆಗೆ ಈಗ ನವೆಂಬರ್ 29ಕ್ಕೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇರೋದ್ರಿಂದ ಭಾರಿ ಕುತೂಹಲ ಇದೆ. ಸರ್ ಖರ್ಗೆ ಇಬ್ಬರು statement there will be meeting. There will be a meeting. See, whatever decision High Command takes, I will follow. ಸರ್ ಮೈಕ್ ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ. ಸರ್ ಖರ್ಗೆ ಇಬ್ಬರು statement there will be meeting. There will be a meeting. See, whatever decision High Command takes, I will follow. ಜಡ್ಜ್ ಆಗ್ಲಿ ರಾಷ್ಟ್ರಪತಿಗಳಾಗ್ಲಿ ಯಾರೇ ಆಗ್ಲಿ ಮಾತು ಉಳಿಸಿಕೊಳ್ಳುವುದೇ ವಿಶ್ವದ ದೊಡ್ಡ ಶಕ್ತಿ. ಕುರ್ಚಿ ಕದನದ ಮಧ್ಯೆ ಡಿಕೆಶಿ ಹೊಸ ಪೋಸ್ಟ್ ಹಾಕ್ತಾ ಇದ್ದಾರೆ. ಅಂದ್ರೆ ಕೊಟ್ಟ ಮಾತಿನಂತೆ ನಡಿಬೇಕು, ನುಡಿದಂತೆ ನಡಿಬೇಕು ಅನ್ನುವಂಥದ್ದನ್ನ ಪೋಸ್ಟ್ ಮೂಲಕ ಎಚ್ಚರಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಹೈಕಮಾಂಡ್ ದೆಹಲಿಗೆ ಕರೆದ್ರೆ ನಾನು ಸಿಎಂ ಹೋಗ್ತೀವಿ ಎಕ್ಸ್ ಮೂಲಕ ಒಂದು ವಿಚಾರವನ್ನ ಈಗ ಬಹಿರಂಗಪಡಿಸಿದ್ದಾರೆ. ನುಡಿದಂತೆ ನಡಿಬೇಕು ಅಂತ ಹೇಳಿ, ಜೊತೆಗೆ ಮಾಧ್ಯಮಗಳಿಗೂ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿಗಳು ಇಬ್ರು ಮಾತಾಡ್ಕೊಂಡು ಯಾವ ಕರೀತಾರೆ ಹೋಗ್ತೀವಿ. ನಾನು ಯಾವುದು ಪೋಸ್ಟ್ ಮಾಡಿಲ್ಲ. I have not posted anything. ಒಟ್ಟು ಮಾತು ವಿಚಾರ ಯಾವುದು ನಾನು ಮಾತಾಡಕ್ ಹೋಗಿಲ್ಲ. I have not posted.